ಒಂಬತ್ತನೇ ದಿನ ಸರ್, ನಾಳೆ ಕೊನೆಯ ದಿನ. ಇವತ್ತು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನು ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ UKP, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ನಾನು ಅವಕಾಶ ಸಿಕ್ಕಿದೆ. ಬಹಳ ಸಮಾಧಾನಕರವಾಗಿ ನಡೆದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದರೂ ರೈತ ಹಿತ ದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ತರ ಸರ್ಕಾರ ಯಾವ ರೀತಿ ಜನಪರವಾಗಿ ಇಟ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಸರ್, ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ತೃಪ್ತಿಪಡಿಸಿದ್ದಾರೆ ಅಂತ ವಿಜೇಂದ್ರ ಅವರು ಕರೆಕ್ಷನ್ ಕೊಡ್ತಾ ಅಂತ ಹೇಳಿದ್ದಾರೆ. ಅವರಪ್ಪ ಇನ್ನ ವಿಜೇಂದ್ರನಿಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಅಸೆಂಬ್ಲಿಯಲ್ಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲೋ ಇರೋದಲ್ಲ, ಬಂದಿರು ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ, ನನಗೂ ಬರ್ತಿದೆ ಏನೇನು ಮಾತಾಡ್ಬೇಕು. ಸ್ವಲ್ಪ ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು.